ರೇಣುಕಾಸ್ವಾಮಿ ಅಮಾನುಷ ಹತ್ಯೆಗೆ ಸಂಬಂಧಪಟ್ಟಂತೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ಫ್ಯಾಕ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ವಿಚಾರಗಳು ಆಚೆ ಕೂಡ ಬರ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ದಿನಕ್ಕೊಂದು ತಿರುವು ಪಡಿತಾ ಇದೆ ಕೊಲೆ ಕೇಸ್. ಬಗೆದಷ್ಟು ಬಯಲಾಗ್ತಾ ಇದೆ ಡಿ ಗ್ಯಾಂಗ್ನ ಪ್ರಮುಖ ಖತರ್ನಾಕ್ ಪ್ಲಾನ್. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತು ಇನ್ನಷ್ಟು ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಕೊಲೆನಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು, ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಯಾರು ಅನ್ನೋದನ್ನ ನೀವು ಇಷ್ಟು ದಿನ ನೋಡಿದ್ರಿ. ಬಟ್ ಇವರಿಷ್ಟು ಜನ ಸೇರೋದಕ್ಕೆ ಒಂದು ಉದ್ದೇಶ ಅಂತೂ ಇದ್ದೇ ಇರುತ್ತೆ, ಅದೇ ದುಡ್ಡು. ಆ ದುಡ್ಡಿನ ವಿಚಾರ, ದುಡ್ಡಿನ ಹರಿವು, ದುಡ್ಡಿನ ಮೂಲ, ಫಂಡಿಂಗ್ ಹೇಗಾಗಿತ್ತು ಕೊಲೆ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಮೃತಪಟ್ಟಂತಹ ವ್ಯಕ್ತಿಯ ತಲೆ ಮೇಲೂ ಕೂಡ ಲಕ್ಷ ಲಕ್ಷ ಹಣವನ್ನ ಕಟ್ಟಿ ಆ ಮಹಾನುಭಾವ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೆದಕೋದಕ್ಕೆ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ರೇಣುಕಾ ಕೊಲೆ ಉದ್ದೇಶಪೂರ್ವಕ ಅನ್ನೋದು ಈಗಾಗಲೇ ಪೊಲೀಸರ ತನಿಖೆ, ಪ್ರಾಥಮಿಕ ತನಿಖೆ, ಪ್ರೈಮಾ ಫೆಸಿಯಲ್ ಅಂತೂ ಗೊತ್ತಾಗಿದೆ. ಕೊಲೆ ಬಳಿಕ ತಪ್ಪಿಸ್ಕೊಳ್ಳೋದಕ್ಕೆ ಮೋಹನ್ ರಾಜ್ ಅನ್ನುವಂತಹ ವ್ಯಕ್ತಿ ಹಣವನ್ನ ಕೊಟ್ಟಿರ್ತಾನೆ. ಈ ಹಣದ ಮೂಲ ಮೋಹನ್ ರಾಜ್ನಿಂದ ಅಂತ ಅನ್ನೋದಂತೂ ಗೊತ್ತಾಗಿದೆ. ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ 40 ಲಕ್ಷ ಹಣವನ್ನ ಈ ಮೋಹನ್ ರಾಜ್ ಇಲ್ಲಿ ಕೊಟ್ಟಿರ್ತಾನೆ. ಈ ಹಿನ್ನೆಲೆಯಲ್ಲಿ ಮೋಹನ್ ರಾಜ್ಗೆ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಬಟ್ ನೋಟಿಸ್ ಕೊಟ್ಟರು ಕೂಡ ಆ ನೋಟಿಸ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಿಲ್ಲ, ಅಟೆಂಡ್ ಕೂಡ ಆಗಿಲ್ಲ ವಿಚಾರಣೆಯನ್ನ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಅಜ್ಞಾತ ವಾಸಕ್ಕೆ ಶರಣಾಗಿದ್ದಾನೆ ಈ ಮೋಹನ್ ರಾಜ್. ಮೋಹನ್ಗಾಗಿ ಹುಡುಕಾಟವನ್ನು ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇದ್ದಾರೆ. ಪೊಲೀಸರ ರಡಾರ್ನಲ್ಲಿ ಮೋಹನ್ ರಾಜ್ ವಾಂಟೆಡ್ ಆಗಿದ್ದಾನೆ. ಈತನನ್ನ ಒಂದು ತನಿಖೆಯನ್ನು ನಡೆಸಿದ್ರೆ ಈತ ಕಕ್ಕುವಂತಹ ಸತ್ಯ ದರ್ಶನ್ ಹಾಗೂ ಗ್ಯಾಂಗ್ಗೆ ಇನ್ನೆಷ್ಟು ಉರುಳಾಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಈತನ ಹುಡುಕಾಟದಲ್ಲಿ ಸದ್ಯಕ್ಕಿದ್ದಾರೆ. ಸತ್ಯ ಕಕ್ಕಿಸ್ಬೇಕಂದ್ರೆ ಈತ ಸಿಗ್ಬೇಕು. ಮೊದಲು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈ ಮೋಹನ್ ರಾಜ್ ಪೊಲೀಸರ ರಡಾರ್ಗೆ ಬಂದು ಬಹಳ ಸಮಯ ಆಗಿದೆ. ಬಟ್ ಸ್ಟಿಲ್ ಆತನನ್ನ ಹುಡುಕೋದಕ್ಕೆ, ಆತನನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಇನ್ನೂ ಯಾಕಾಗಿಲ್ಲ? ಏನ್ ಚಾಲೆಂಜ್ ಇದೆ ಅಂತ? ಮಮತಾ, ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ಬಳಿಕ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವರ ಕರಾಳ ಮುಖಗಳು ಒಂದೊಂದಾಗಿ ಬಯಲಿಗೆ ಬರ್ತಿರುವಂಥದ್ದು. ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ಆ ಬಾಡಿಯನ್ನು ಶಿಫ್ಟ್ ಮಾಡಲಿಕ್ಕೆ, ಆ ಬಾಡಿಯನ್ನು ಯಾವುದೇ ಕಾರಣಕ್ಕೂ ಸಾಕ್ಷ್ಯ ಇಲ್ಲದೆ ಮಾಡಲಿಕ್ಕೆ ಸುಮಾರು 40 ಲಕ್ಷ ಹಣವನ್ನು ಪಡೆದುಕೊಂಡಿದ್ರು ಒಬ್ಬ ವ್ಯಕ್ತಿಯಿಂದ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗುತ್ತೆ. ಅದಾದ ಬಳಿಕ ನಟ ದರ್ಶನ್ ಅವರನ್ನು 3ನೇ ಬಾರಿ ಕಸ್ಟಡಿಗೆ ಪಡೆದು ಹಣದ ಮೂಲವನ್ನು ಪತ್ತೆ ಹಚ್ಚುವ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಹಣ ಕೊಟ್ಟಂಥ ವ್ಯಕ್ತಿ ಯಾರು ಅನ್ನುವಂಥದ್ದು ದರ್ಶನ್ ಅವರನ್ನು 3ನೇ ಬಾರಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ಶಾಸಕರೊಬ್ಬರ ಆಪ್ತ ಮೋಹನ್ ರಾಜ್ ಅನ್ನುವಂಥ ವ್ಯಕ್ತಿ ಈ 40 ಲಕ್ಷ ಹಣವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗುತ್ತೆ. ಅದಾದ ಬಳಿಕ ಮೋಹನ್ ರಾಜ್ನ ಮೂಲ ಕೆದಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಆದರೆ ಮೋಹನ್ ರಾಜ್ ಯಾವಾಗ ತನ್ನ ಹೆಸರು ಹೊರಗಡೆ ಬರುತ್ತೋ ಆ ಕ್ಷಣದಿಂದಲೇ ಆತ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಆದರೂ ಕೂಡ ಆತ ನಾಪತ್ತೆ ಆದರೂ ಕೂಡ ಪೊಲೀಸರು ಕೈಕಟ್ಟಿ ಕೂತಿಲ್ಲ. ಆತನ ಹುಡುಕಾಟ ನಡೆದಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮೋಹನ್ ರಾಜ್ಗೆ ನೋಟಿಸ್ ಮೇಲೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳಿಸಿದ್ರು ಕೂಡ ಆತ ಎಲ್ಲಿ ಕೂಡ ಪತ್ತೆ ಆಗ್ತಿಲ್ಲ, ಮತ್ತು ಪೊಲೀಸರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಪೊಲೀಸರು ಆತನನ್ನು ಹುಡುಕಿ ತಂದ ಬಳಿಕ ಅಥವಾ ಪೊಲೀಸರ ನೋಟಿಸ್ಗೆ ಆತ ಬಂದು ವಿಚಾರಣೆಗೆ ಹಾಜರಾದರೆ ಈ 40 ಲಕ್ಷ ಹಣದ ಮೂಲ, ದರ್ಶನ್ ಯಾಕೆ ಈ 40 ಲಕ್ಷ ಹಣವನ್ನು ಆ ಸಮಯದಲ್ಲಿ ಬಂದು ನಿಮ್ಮ ಬಳಿ ಪಡೆದುಕೊಂಡಿದ್ರು ಅನ್ನುವಂಥದ್ದನ್ನು ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಒಂದು ವೇಳೆ ನಟ ದರ್ಶನ್ ಅವರು ಆತನ ಬಳಿ ಈ ಒಂದು ಘಟನೆ ಬಗ್ಗೆ ಸ್ವವೀರವಾಗಿ ಮಾಹಿತಿಯನ್ನು ಕೊಟ್ಟು ಹಣವನ್ನು ಪಡೆದುಕೊಂಡಿದ್ದಾದಲ್ಲಿ ಮೋಹನ್ ರಾಜ್ಗೂ ಕೂಡ ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು, ಜೊತೆಗೆ ಈ ಒಂದು ಹಣದ ಮೂಲದ ಬಗ್ಗೆ ಏನಾದರೂ ಹೇಳಿದರೆ ಈ ಪ್ರಕರಣದಲ್ಲಿ ದರ್ಶನ್ಗೆ ಮತ್ತಷ್ಟು ಬಿಗಿಯಾದ ಸಾಕ್ಷ್ಯಾಧಾರಗಳು ಸಿಗತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಮಮತಾ, ಈಗೀತ ಎಲ್ಲಿದ್ದಾನೆ ಅನ್ನೋದ್ರ ಸುಳಿವೇನಾದರೂ ಪೊಲೀಸರಿಗೆ ಇಲ್ಲಿ ತನಕ ಸಿಕ್ಕಿದೆಯಾ ನಾಗೇಶ್? ಇದ್ರ ಜೊತೆಗೆ ಈ ಮೋಹನ್ ರಾಜ್ನ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡೋದಕ್ಕೆ ಸಿದ್ಧತೆಯನ್ನೇನಾದರೂ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಅಥವಾ ಸಾಕ್ಷಿಯಾಗಿ ಪರಿಗಣಿಸಬೇಕು ಅನ್ನುವಂತಹ ಚಿಂತನೆನ ಯಾವುದು ಅಂತ? ಬಿಕಾಸ್ ಆರೋಪಿಗಳಿಗೆ ಫಂಡಿಂಗ್ ಮಾಡಿರುವ ಗಂಭೀರ ಆರೋಪ ಈತನ ಮೇಲಿರೋದು.
ಮಮತಾ, ಬಹಳ ಪ್ರಮುಖವಾಗಿ ಪೊಲೀಸರಿಗೆ ಮೊದಲನೇ ಚಾಲೆಂಜ್ ಏನಂದ್ರೆ, ಈ 40 ಲಕ್ಷ ಹಣವನ್ನು ಮೋಹನ್ ರಾಜ್ ಯಾವ ಕಾರಣಕ್ಕಾಗಿ ದರ್ಶನ್ಗೆ ಇದೇ ಸಮಯದಲ್ಲಿ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸ ಮೊದಲನೇದೇ ಆಗಿರುವಂಥದ್ದು. ಹಾಗಾಗಿ ಮೋಹನ್ ರಾಜ್ಗೆ ಈ ಪ್ರಕರಣದಲ್ಲಿ ಆತನ ಹೆಸರು ತಳಕ ಹಾಕೊಂಡಿದೆ ಅನ್ನುವಂಥದ್ದು ಗೊತ್ತಾದ ಕೂಡಲೇ ಆತನಿಗೆ ಸಂಪರ್ಕ ಮಾಡುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿರುವಂಥದ್ದು. ಯಾವಾಗ ಸಂಪರ್ಕಕ್ಕೆ ಮೋಹನ್ ರಾಜ್ ಅವರು ಸಗಿದಲ್ವೋ ಆ ಬಳಿಕ ಮೋಹನ್ ರಾಜ್ ಅವರಿಗೆ ನೇರವಾಗಿ ನೋಟಿಸ್ ಮಾಡುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಪೊಲೀಸರು ನೋಟಿಸ್ ಮಾಡಿದರೂ ಕೂಡ ಮೋಹನ್ ರಾಜ್ ಮಾತ್ರ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ ಮತ್ತು ವಿಚಾರಣೆಗೆ ಕೂಡ ಹಾಜರಾಗಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಆತನಿಗೆ ಆರೋಪಿಯನ್ನು ಮಾಡಬೇಕೋ ಬೇಡವೋ ಅನ್ನುವಂಥದ್ದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಹಾಗಾಗಿ ಮೊದಲು ಆತನಿಗೆ ಕರೆ ತಂದು ವಿಚಾರಣೆ ಮಾಡಿ ಈ ಹಣದ ಮೂಲ ಮತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ಕಾರಣವನ್ನು ಹೇಳಿ ಈ 40 ಲಕ್ಷ ಹಣವನ್ನು ದರ್ಶನ್ ಅಂಡ್ ಗ್ಯಾಂಗ್ ಪಡೆದಿತ್ತು ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸ ಮೊದಲನೇದಾಗಿರೋದ್ರಿಂದ ಈಗ ಸದ್ಯ ಆರೋಪಿ ಮಾಡುವುದರ ಬಗ್ಗೆ ಪೊಲೀಸರು ಯಾವುದೇ ತೀರ್ಮಾನಕ್ಕೆ ಬರದೆ ಆರೋಪಿಯನ್ನು ಕರೆ ತಂದು ವಿಚಾರಣೆ ಮಾಡುವ ಹಂತದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈ ಪ್ರಕರಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಎಲ್ಲೇ ಇದ್ರೂ ಕೂಡ ಬರಲೇಬೇಕಲ್ರಿ, ಎಲ್ಲಿ ತಪ್ಪಿಸ್ಕೊಳಕ್ಕಾಗತ್ತೆ? ಭೂಮಿ ಇರೋದೇ ರೌಂಡು. ಅವನು ಎಲ್ಲೇ ಸುತ್ತಾಡಿದ್ರು ವಾಪಸ್ ಇಲ್ಲಿಗೆ ಬರಬೇಕು. ಬರ್ತಾನೆ, ತಗಲಾಕೊಳ್ತಾನೆ, ಅವನಿಗೂ ಸ್ವಲ್ಪ ಬೆಂಡೆತ್ತಾರೆ. ಬಿಸಿನೀರಲ್ಲ, ಕೆಂಡ ಕಾಯಿಸಿ.